ಎಲ್ಲರಿಗೆ ನಮಸ್ಕಾರಗಳು. ಈ ದಿವಸ ಈ ವಿಡಿಯೋ ಎದ್ರ ಬಗ್ಗೆ ಅಂತಂದರೆ, ಮೊಬೈಲು ಒಂದು ಸಾಮಾನ್ಯ ಜ್ಞಾನ ಕೂಡ ಕೆಲವರಿಗೆ ಇರೋದಿಲ್ಲ, ಅಥವಾ ಹೊಸ್ದಾಗಿ ಕೊಂಡ್ಕೊಂಡಿರ್ತಾರೆ, ಪರ್ಚೇಸ್ ಮಾಡಿರ್ತಾರೆ. ಅವರ ಸಲುವಾಗಿ ಮಾತ್ರ ಇದು ವಿಡಿಯೋ. ಇದರಲ್ಲಿ ಕೆಲವು ಸಣ್ಣ ಪುಟ್ಟ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಮೊಬೈಲು ಆಫ್ ಆ್ಯಂಡ್ ಆನ್ ನೋಡಿ. ಇದು ಈ ಬಟನ್, ಕೆಳಗಿಂದ ಬಟನ್ ಒತ್ತಿದರೆ ಆನ್ ಆಗುತ್ತೆ. ಮತ್ತು ಇದು ಮೇಲಿಂದ, ಈ ಮೇಲೆ ಒಂದು ಬಟನ್ ಇದೆ, ಇದು ವ್ಯಾಲ್ಯೂಮ್ ಅಂದರೆ ಸೌಂಡ್ ಜಾಸ್ತಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇನ್ನೊಂದು ಬಟನ್ ಇದೆ, ಒಟ್ಟು 3 ಬಟನ್ ಇದೆ. ಸೆಂಟ್ರ್ ಬಟನ್ ಸೌಂಡ್ ಕಡಲಿಕ್ಕೆ, ವಾಲ್ಯೂಮ್ ಕಡಿಮೆ ಮಾಡಲಿಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಇದು ಎಲ್ಲ ಫೋನಲ್ಲಿ ಕಾಮನ್ ಆಗಿರುತ್ತೆ. ಆಮೇಲೆ ಹೊಸ್ದಾಗಿ ನಾವು ಫೋನ್ ಬಂದಾಗ ನಾವು ಫುಲ್ ಚಾರ್ಜಿಗೆ ಇಡಬೇಕು. ಕರೆನ್ಸಿ ನೀವು ಯಾವುದು BSNL ಅದಾದ್ರೆ ಹಾಕಿಸ್ಕೊಳ್ಳಿ, ಅಥವಾ ಏರ್ಟೆಲ್ ಆಗಲಿ ಅಥವಾ ಜಿಯೋ ಆಗಲಿ, ಯಾವುದು ಹಾಕಿಸ್ಬಿಟ್ಟು ನಿಮ್ಮ ಅನುಕೂಲ ತಕ್ಕಂಗೆ ನಿಮ್ಮ ಟವರ್ ಎಲ್ಲಿ ಹತ್ತಿರ ಇದ್ದಾಗ ಅಂಥದ್ದು ಹಾಕಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ತಿಳಿಸ್ತೀನಿ. ಇಲ್ಲಿ ಮೇಲೆ ಇಲ್ಲಿ ಕಾಣೋದು 3 ಗೆರೆ ಕಾಣುತ್ತೆ ನೋಡ್ರಿ. ಅಂದರೆ ಇದರಲ್ಲಿ ಟವರಿನ ಪವರ್ ಎಷ್ಟಿದೆ, 4 ಎಷ್ಟು ಹೆಚ್ಚಿಗಿರುತ್ತೆ ಅಷ್ಟು ಚೆನ್ನಾಗಿ ನಿಮಗೆ ವಿಡಿಯೋ ಬರುತ್ತದೆ. 4G ಅಂತ ಬಂದಿರುತ್ತದೆ, ಕೆಲವು ಫೋನ್ನಲ್ಲಿ 5G ಅಂತ ಬರುತ್ತೆ. 4 ಗೆರೆ ಇದೆ ನೋಡಿ, 4-5 ಗೆರೆ ಇರುತ್ತೆ. ಅಂದರೆ ಎಷ್ಟು ಗೆರೆ ಜಾಸ್ತಿ ಆದಂಗೆಲ್ಲ ಅದು ನಿಮಗೆ ಇಂಟರ್ನೆಟ್ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಅದು ತಿಳಿಸುತ್ತೆ. ಆಮೇಲೆ ಇದರಲ್ಲಿ ಟೈಮಿಗೆ ಕೂಡ ಇದೆ, ಡೇಟ್ ಕೂಡ ಇರುತ್ತೆ, ಎಲ್ಲ ಇರುತ್ತೆ. ಈಗ ಇದನ್ನು ನಾವು ಲಾಕ್ ಮಾಡ್ಕೋಬೋದು. ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ನಾನು ಎಲ್ನ ಉಲ್ಟಾ ಮಾಡಿದ್ದೀನಿ. ಎಲ್ಡನ್ನು ಉಲ್ಟಾ ಮಾಡಿದಾಗ ಈ ರೀತಿ ಬರುತ್ತೆ, ಓಪನ್ ಆಗುತ್ತೆ. ಈ ಬೇರೆ ಏನೋ ಒಂದು ಫಾರ್ಮ್ ಬರುತ್ತೆ, ಅದನ್ನು ಬಿಟ್ಟು ನಮಗೇನು ಬೇಕೋ ಅದನ್ನು ನಾವು ಆರಿಸ್ಕೋಬೋದು. ಇಲ್ಲಿ ನಾನು ತೆಗೆದುಕೊಳ್ಳೆ, ನಾನು ಏನು ಯೂಟ್ಯೂಬ್ ನೋಡಿದ್ನೆ ಅದು ಬರುತ್ತೆ. ಇಲ್ಲಿ ಸೆಂಟ್ರ್ ಬಟನ್ ಒತ್ತಿದಾಗ ನಾವು ಮತ್ತೆ ಆ್ಯಪ್ಸ್ ಇದಕ್ಕೆ ಹೋಗ್ಬೇಕು. ಅಲ್ಲಿ ನಮಗೆ ಯಾವ್ದು ಆ್ಯಪ್ ಬೇಕೋ ಅದು ಒತ್ತಬಹುದು. ಕ್ರೋಮ್ ಅಂತ ಇದೆ, ಗೂಗಲ್ ಕ್ರೋಮ್ಲಿಂದ ನಾವು ಏನಾದರೂ ಯಾವ ಅಪ್ಲಿಕೇಶನ್ ಆದರೂ ಓಪನ್ ಮಾಡ್ಬೋದು. ಟೈಪ್ ಮಾಡಿದರೆ ಅದೇ ನಮಗೆ ಏನು ಬೇಕೋ ಅದು ತೋರಿಸುತ್ತೆ. ಆಮೇಲೆ ನಾವು ಇವೆಲ್ಲ ಮೊದಲು ಕೆಲವು ಫೋನ್ನಲ್ಲಿ ಯೂಟ್ಯೂಬು, ಕ್ರೋಮು ಕೆಲವು ಇರೋದಲ್ಲ. ನಾವು ಅದನ್ನ ಪ್ಲೇಸ್ಟೋರ್ಸಿಗಂತ ಹೋಗಿ, ಪ್ಲೇಸ್ಟೋರ್ಸ್ ಅಂತ ಬರುತ್ತೆ. ಪ್ಲೇಸ್ಟೋರ್ಸಿಗೆ ಹೋದಾಗ ಇಲ್ಲಿ ಇದೆ ನೋಡಿ, ಪ್ಲೇಸ್ಟೋರ್ಸ್ನಲ್ಲಿ ಹೋಗಿ ಪ್ರೆಸ್ ಮಾಡಿದಾಗ ಪ್ಲೇಸ್ಟೋರ್ನಲ್ಲಿ ಗೂಗಲ್ ಪ್ಲೇ ಅಂತ ಬರುತ್ತೆ. ಅಲ್ಲಿ ನಾವು ಟೈಪ್ ಮಾಡಬೇಕು, ನಮಗೆ ಯಾವುದು ಬೇಕೋ ಆ ಅಪ್ಲಿಕೇಶನ್ನ ನಾವು ಟೈಪ್ ಮಾಡಿದರೆ ಅದನ್ನ ಡೌನ್ಲೋಡ್ ಮಾಡಬೇಕು. ನಾವು ವಾಟ್ಸಪ್ಪನ್ನು ಆದರೂ, ಮೀಟ್ ಆ್ಯಪ್ ಆದರೂ, ಜೂಮ್ ಆ್ಯಪ್ ಆದರೂ, ಏನಾದರೂ ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿಂದ ನಾವು ಮುಂದೆ ಸಾಗಬಹುದು. ಆಮೇಲೆ ಇನ್ನೊಂದು, ಗೂಗಲ್ನಲ್ಲಿ ಬರೀ ಇಂಗ್ಲೀಷ್ ಬಂದವರೇ ಯೂಸ್ ಮಾಡೋಕ್ಕಂತ ಏನಿಲ್ಲ. ಗೂಗಲ್ ಇನ್ ಕನ್ನಡ ಅಂತ ಇಲ್ಲಿ ನಾವು ಗೂಗಲ್ನಲ್ಲಿ ಹೋಗಿ ಟೈಪ್ ಮಾಡಿದರೆ ನಮಗೆ ಕನ್ನಡನೂ ಬರುತ್ತೆ, ಇಂಗ್ಲೀಷು ಬರುತ್ತೆ, ಮರಾಠಿ ಬರುತ್ತೆ, ತೆಲುಗು ಬರುತ್ತೆ, ಯಾವುದಾದ್ರೂ ಅಪ್ಲಿಕೇಶನ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಏನಂತಂದರೆ, ಈಗ ರೀಬೂಟ್ ಅಥವಾ ಇದು ತೋರಿಸ್ತೀನಿ. ಸ್ವಲ್ಪ ಗಟ್ಟಿಯಾಗಿ ಈ ಸೆಂಟ್ರ್ ಬಟನ್ ಒತ್ತಿದರೆ ಇದರಲ್ಲಿ 3 ಆಪ್ಷನ್ ಬರುತ್ತೆ. ಪವರ್ ಆಫ್, ರೀಸ್ಟಾರ್ಟ್,
ಆ್ಯಂಡ್ ಎಮರ್ಜೆನ್ಸಿ ಮೋಡ್ ಅಂತ 3 ಬರುತ್ತೆ. ನಾವು ಪವರ್ ಆಫ್ ಅಂತಂದರೆ ಒತ್ತಿದರೆ ಕಂಪ್ಲೀಟ್ ಮೊಬೈಲ್ ಆಫ್ ಆಗಿಬಿಡುತ್ತೆ. ಆಫ್ ಆಗಿ ನಾವು ಯಾಕೆ ಆಫ್ ಮಾಡಿದಾಗ ನಮಗೆ ಯಾವ ಫೋನ್ ಕಾಲ್ಸು ಬರೋದಿಲ್ಲ, ಅಥವಾ ನಾವು ಆಪ್ರೇಟ್ ಮಾಡೋಕ್ಕೆ ಹೋದರೂ ಕೂಡ ಅದು ಆಪ್ರೇಟ್ ಆಗೋದಿಲ್ಲ. ಇನ್ನೂ ಒಂದು ಏನು ಅಂತಂದರೆ ಈ ಸೆಂಟ್ರ್ನಲ್ಲಿ ಇದೆಯಲ್ಲ ಇದು ಹೇಗೆ ಅಂತಂದರೆ ಸ್ವಲ್ಪ ಸೆಂಟ್ರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದರೆ ಇರತ್ತೆ. ನೆಕ್ಸ್ಟ್ ರೀಸಾರ್ಟ್ ಅಂತ ಬರುತ್ತೆ, ಈ ಗ್ರೀನ್ನಲ್ಲಿದೆ. ಈ ರೀಸ್ಟಾರ್ಟನ್ನು ಒತ್ತಿದರೆ ಮೊಬೈಲ್ ಆಫ್ ಆಗಿ ಒಂದು 2-3 ಸೆಕೆಂಡ್ನಲ್ಲಿ ಮತ್ತೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಇದು ಯಾಕೆ ಇದು ಮಾಡ್ಬೋಕೆ ಅಂತಂದರೆ, ಕೆಲವು ಸಲ ನಾವು ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ ಕೆಲವು ವಿಂಡೋಸ್ ಅಂದರೆ ಕಿಟಕಿಗಳು ಅಂತಾರೆ, ವಿಂಡೋಸ್ ಒಂದ್ರ ಮೇಲೆ ಒಂದು ಸ್ಟಕ್ಕಾಗಿ ಅದು ಕೆಲಸ ಮಾಡ್ತಿರೋದಿಲ್ಲ. ಆದ ಕಾರಣ ನಾವು ಏನು ಪ್ರಯತ್ನ ಮಾಡಿದರೂ ಕೂಡ ನಾವು ಮುಂದಕ್ಕೆ ಹೋಗ್ತಾ ಇರೋದಿಲ್ಲ. ಆದ ಕಾರಣ, ಅಥವಾ ಯಾವುದಾದ್ರು ಒಂದು ಹೊಸ ಅಪ್ಲಿಕೇಶನ್ ಬಂದಾಗ ಅದು ಇನ್ನೂ ಚೆನ್ನಾಗಿ ಸ್ಟಾರ್ಟ್ ಆಗಬೇಕಂದ್ರೆ ಈ ರೀಬೂಟ್ ಅಂತ ಕೆಲವು ಮೊಬೈಲಲ್ಲಿ ರೀಬೂಟ್ ಅಂತಾರೆ, ಅಥವಾ ರೀಸ್ಟಾರ್ಟ್ ಅಂತ. ಅದನ್ನು ಮತ್ತೆ ಆಟೋಮೆಟಿಕ್ ಸ್ಟಾರ್ಟ್ ಮಾಡಿದಾಗ ನಾವು ಮತ್ತೆ ಮೊದಲಿನಿಂದ ಹಾಗೆ ನಾವು ಕಾಲ್ಸ್ ಆಗಲಿ ಇದಾಗಲಿ ಆಪ್ರೇಷನ್ ಮಾಡ್ಬೋದು ನಾವು. ಇದು ಇದರದ್ದು ಉಪಯೋಗ ಇದೆ. ಆಮೇಲೆ ನಾವು ಈ ಕನ್ನಡದಲ್ಲಿ ಕೂಡ ನಾವು ವಾಟ್ಸಪ್ ಗ್ರೂಪನ್ನು ಮಾಡ್ಕೋಬೋದು, ಮೀಟ್ನಲ್ಲಿ ಕೂಡ ಮಾಡ್ಬೋದು, ಫೇಸ್ಬುಕ್ನಲ್ಲಿ ಕೂಡ ನಾವು ಕನ್ನಡದಲ್ಲೇ ಇದು ಮಾಡ್ಬೋದು, ಅಥವಾ ಎಕ್ಸ್ ಅಂತ ಟ್ವಿಟ್ಟರ್ ಅಂತ ಅನ್ನೋದು, ಆ ಟ್ವಿಟ್ಟರ್ನಲ್ಲಿ ಕೂಡ ನಾವು ಕನ್ನಡದಲ್ಲಿ ನಾವು ಮಾಡ್ಬೋದು. ಆಮೇಲೆ ವಾಟ್ಸಪ್ನಲ್ಲಿ ಕೆಲವು ಭಾಳ ಮಂದಿಗೆ ಗೊತ್ತಿರೋದಿಲ್ಲ. ವಾಟ್ಸಪ್ ನೀವು ಡೌನ್ಲೋಡ್ ಮಾಡ್ಕೊಂಡಾಗ ನಿಮಗೆ ಇದು ಬರುತ್ತೆ. ಇದು ನೋಡಿ, ಈ ಮೊಬೈಲ್ನಲ್ಲಿ ಹೇಗಂತಂದರೆ ನಂಬರ್ ಒತ್ತಬೇಕು. ನನ್ನ ನಂಬರಿಗೆ ಏನು ಮಾಡಿದ್ದೀನಿ 194 ಅಂತ ಒತ್ತಿದ್ದೀನಿ ಅಂದರೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಬೇರೆಯವರಿಗೆ ಇದು ಬೇಗ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಗೊತ್ತಿದ್ದು ನಾವಾಗಿ ಹೇಳಿದರೆ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲಿದ್ದರೆ ಕಷ್ಟ. ಅಥವಾ ನಾವು ಬಳ್ಳಿನ ಗುರುತು ಒತ್ತಿದರೆ ನಮ್ಮ ಬೆರಳು ಒತ್ತಿದರೆ ಮಾತ್ರ ಫೋನ್ ಆನ್ ಆಗುತ್ತೆ. ಹೀಗೆ ಫೇಶಿಯಲ್ಲು ಇದೆ, ಈಗ ಬೇಕಾದಷ್ಟು ಇದೆ ಲಾಕ್ ಮಾಡೋದು ಉದ್ದೇಶ ಏನಂತಂದರೆ ಬೇರೆಯವರು ಯಾರು ಇದನ್ನು ದುರುಪಯೋಗ ಮಾಡ್ಕೋಬಾರ್ದು ಅಂತ ಒಂದೇ ಒಂದು ಉದ್ದೇಶದಿಂದ ಅದು ಮಾಡಿದ್ದಾರೆ. ಒಂದು ವೇಳೆ ನಿಮಗೆ ವಾಟ್ಸಪ್ ಹೇಗೆ ಆಪ್ರೇಟ್ ಮಾಡಬೇಕು ಅನ್ನೋದು ತೋರಿಸುತ್ತೆ. ವಾಟ್ಸಪ್ ಓಪನ್ ಮಾಡಿದೆ, ಗ್ರೀನ್ ಕಲರ್ ಇರುತ್ತೆ. ಅಲ್ಲಿ ವಾಟ್ಸಪ್ಪು ಬಲಗಡೆ 3 ಚುಕ್ಕೆ ಇರುತ್ತೆ. 3 ಚುಕ್ಕೆ ಒತ್ತಿದಾಗ ಈ ರೀತಿ ಬರುತ್ತೆ, ನ್ಯೂ ಗ್ರೂಪು, ನ್ಯೂ ಬ್ರಾಡ್ಕಾಸ್ಟು, ಸ್ಟಾರ್ಟ್ ಲೆವೆಲ್ಸು, ಸೆಟ್ಟಿಂಗ್ಸು, ಈ ರೀತಿ ಬರುತ್ತೆ. ಅದು ಒಂದೊಂದಕ್ಕೆ ಒಂದೊಂದು ಇದೆ. ಸೆಟ್ಟಿಂಗ್ಸಿಗೆ ಹೋದರೆ ಅಲ್ಲಿ ನಾವು ಯಾರನ್ನ ನಾವು ಅಲೋ ಮಾಡ್ಬೋದು, ಅಥವಾ ಯಾರನ್ನ ಬಿಡ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ಗ್ರೂಪ್ನಲ್ಲಿಂದ ಹೊರಗಡೆ ಬರಬೇಕಂತಂದರೆ ಮೊದಲು, ಅಥವಾ ಆ ಗ್ರೂಪಿನ ಒಂದು ಇನ್ಫಾರ್ಮೇಷನ್ ಅಂತ ಬರುತ್ತೆ. ಇಲ್ಲಿ ನಾವು 3 ಚುಕ್ಕೆ ಒತ್ತಿದರೆ ಗ್ರೂಪ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಇದರಲ್ಲಿ ನೋಡಿ ಎಷ್ಟು ಮಂದಿ ಇದರಲ್ಲಿ, ಎಷ್ಟು ಮಂದಿ ಇದಕ್ಕೆ ಗ್ರೂಪಿಗೆ ಮೆಂಬರ್ಸ್ ಇದ್ದಾರೆ. ಆಮೇಲೆ ಅವರ ಹೆಸರುಗಳು ಸ್ವಲ್ಪ ಕೆಳಗಡೆ ಹೋದಂಗೆಲ್ಲ ಅವರ ಹೆಸರುಗಳೆಲ್ಲ ಬರುತ್ತವೆ. ಮತ್ತು ಗ್ರೂಪ್ಲಿಂದ ಯಾರು ಎಕ್ಸಿಟ್ ಆಗಿದ್ದಾರೆ, ಬಿಟ್ಟಿದ್ದಾರೆ, ಅವನ್ನು ಕೂಡ ಇದರಲ್ಲಿ ನಾವು ನೋಡ್ಬೋದು. ಆಮೇಲೆ ಇನ್ನೂ ಒಂದು ಏನಪ್ಪ ಅಂತಂದರೆ, ಲಾಸ್ಟಿಗೆ ಮೋರ್ ಅಂತ ಬರುತ್ತೆ ನೋಡಿ. ಈ ವಾಟ್ಸಪ್ನಲ್ಲಿ ಮೋರ್ ಅಂತ ಬಂದಾಗ ಇಲ್ಲಿ ರಿಪೋರ್ಟ್ ಅಂತಂದಾಗ ನಿಮಗೆ ಬೇಡವಾದ ಒಂದು ಯಾವುದೋ ಅಶ್ಲೀಲವಾದ ಏನೋ ಒಂದು ಬಂದರೆ ಮೆಸೇಜು, ಆ ರಿಪೋರ್ಟ್ ಮಾಡಿದರೆ ತಕ್ಷಣ ಅದು ಡಿಲೀಟ್ ಆಗುತ್ತೆ, ಅಥವಾ ನೀವು ಇದು ಮಾಡ್ಬೋದು. ಅಥವಾ ಇಲ್ಲಿ
ಎಕ್ಸಿಟ್ ಅಂತ ಗ್ರೂಪ್ ಅಂತ ಇರುತ್ತೆ. ಎಕ್ಸಿಟ್ ಗ್ರೂಪ್ ಅಂತಂದರೆ ನೀವು ಈ ನಿಮಗೆ ಈ ಗುಂಪಿನ ಒಂದು ವಿಷಯಗಳು ಸರಿ ಹೋಗಿಲ್ಲ, ನಾನು ಇದರಿಂದ ಹೊರ ಬರಬೇಕಂತಂದರೆ ಈ ಎಕ್ಸಿಟ್ ಗ್ರೂಪ್ನ ನೀವು ಒತ್ತಬೇಕು. ಎರಡನೇ ಆಪ್ಷನಲ್ಲಿ ಅದು ಇದೆ. ಇನ್ನೊಂದು ಏನಂತಂದರೆ ಮೋರ್ ಅಂತ ಬರುತ್ತೆ ಲಾಸ್ಟ್. ಇದಕ್ಕೆ ವಾಲ್ಪೇಪರ್ ಅಂತ ಒತ್ತಿದರೆ ಈ ರೀತಿ ವಾಲ್ಪೇಪರ್ಗಳು, ಫೋಟೋಸು ಅವ್ರು ಮಾಡಿ ಒತ್ತಿದ್ದು ಅವೆಲ್ಲ ಬರುತ್ತೆ. ಸರ್ಚ್ ಅಂತ ಇರುತ್ತೆ, ಹುಡುಕಿ ಅಂತ ಬರ್ಬೋದು. ನಿಮ್ಮದು ಯಾವ ಗ್ರೂಪಿಗೆ ಏನಾದ್ರು ಹುಡುಕ್ಬೇಕು ಅವ್ರ ಹೆಸರುಗಳು ಟೈಪ್ ಹೊಡೆದ್ರೆ ಬರುತ್ತೆ. ಇಲ್ಲಿ ಮೋರ್ ಅಂತ ಅಂದಲ್ಲಿ ಇಲ್ಲಿ ರಿಪೋರ್ಟು, ಎಕ್ಸಿಟ್ ಗ್ರೂಪು, ಕ್ಲಿಯರ್ ಚಾರ್ಟು, ಎಕ್ಸ್ಪೋರ್ಟ್ ಚಾರ್ಟು, ಆ್ಯಡ್ ಶಾರ್ಟ್ ಕಟ್ ಅಂತ ಬರುತ್ತೆ. ಆ ಸೆಂಟ್ರ್ನಲ್ಲಿ ಕ್ಲಿಯರ್ ಚಾರ್ಟ್ ಅಂತ ಹೊಡೆದ್ರೆ ಕಂಪ್ಲೀಟ್ ಈ ಏನೇನು ಇಷ್ಟು ದಿವಸ ಈ ಮೆಸೇಜ್ ಬಂದಿದೆ, ಇವತ್ತೊಂದು ಬಂದಿದ್ದು, ನಿನ್ನೆ ಬಂದಿದ್ದು, ಕ್ಲಿಯರ್ ಚಾರ್ಟ್ ಅಂತ ಅದರ ಮೇಲೆ ನಾವು ಒತ್ತಿದರೆ ಸಂಪೂರ್ಣವಾಗಿ ಅವು ಏನೇನು ಮೆಸೇಜ್ ಬಂದಿದ್ದೇವೆ ಅವೆಲ್ಲವೂ ಡಿಲೀಟ್ ಆಗುತ್ತೆ. ಅಂದರೆ ಎಲ್ಲ ಅಳಿಸಿ ಹೋಗುತ್ತೆ. ಮತ್ತು ಹೊಸ್ದಾಗಿ ಬಂದಾಗ ನಿಮಗೆ ನಿಮಗೆಲ್ಲವೂ ನೋಡಿದ ಮೇಲೆ ಮತ್ತು ಕ್ಲಿಯರ್ ಚಾರ್ಟ್ ಅಂತ ಒತ್ತಿದರೆ ಕ್ಲಿಯರ್ ಆಗುತ್ತೆ. ಕೆಲವರು ಏನು ಮಾಡ್ತಾರೆ, ಕಾಯೋದಲ್ಲ, ಏನೋ ಒಂದೋ ಎರಡೋ ಮೆಸೇಜಸ್ ಇಂಗ್ಲೀಷ್ನಲ್ಲಿ ಬಂದಿರುತ್ತೆ, ಅವರಿಗೆ ನಿಮಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ ಅಂತ ಎಕ್ಸಿಟ್ ಗ್ರೂಪ್ ಅಂತ ಮಾಡ್ತಾರೆ. ಎಕ್ಸಿಟ್ ಮಾಡಿದರೆ ಮತ್ತೆ ಆ ಗ್ರೂಪಿಗೆ ಮತ್ತೆ ಸೇರಬೇಕಂದ್ರೆ ಅವ್ರು ಯಾರು ಕ್ರಿಯೇಟ್ ಮಾಡಿರ್ತಾರೆ ಅವ್ರ ಪರ್ಮಿಷನ್ ಅವರಾಗಿ ಸೇರಿಸ್ಕೊಂಡ್ರೆ ಮತ್ತೆ ನಿಮ್ಮ ಹೆಸರು ಕೊಟ್ಟರೆ ಮತ್ತೆ ಸೇರಿಸ್ಕೊತಾರೆ. ಇದು ಕ್ಲಿಯರ್ ಚಾರ್ಟ್ ಆದರೆ ನೀವು ಬೇಡ, ಅದರಲ್ಲಿರುವ ಒಂದು ಅಂಶಗಳು ಯಾವ ಬೇಡ ಅಂದರೆ ಕ್ಲಿಯರ್ ಚಾರ್ಟ್ ಮಾಡಿಕೊಂಡು ಇದು ಮಾಡ್ಬೋದು. ಇನ್ನು ಉಳಿದ ವಿಷಯಗಳನ್ನ ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.